ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳೇ. ನನ್ನ ಹೆಸರು ಕೃಷ್ಣಸ್ವಾಮಿ ಅಂತ. ನಾನು ಅಮೇರಿಕಾದಲ್ಲಿ ವಾಸವಾಗಿರ್ತೇನೆ. ನಾನು ನಿಮ್ಮ ಕಾರ್ಯಕ್ರಮಗಳನ್ನು, ಪ್ರಶ್ನೋತ್ತರ ಕಾರ್ಯಕ್ರಮಗಳ ಯೂಟ್ಯೂಬಲ್ಲಿ ಕೇಳ್ತಾ ಇರ್ತೇನೆ. ವಿಶಿಷ್ಟಾದ್ವೈತ ಮತ್ತು ದ್ವೈತ ಅದ್ವೈತಕ್ಕೆ ಇರುವ ವ್ಯತ್ಯಾಸಗಳನ್ನು ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ನಮಸ್ಕಾರ. ಕೃಷ್ಣಸ್ವಾಮಿಗಳೇ ನಮಸ್ಕಾರ. ಕೃಷ್ಣಸ್ವಾಮಿಗಳು ಅಮೆರಿಕಾದಲ್ಲಿ ಕೂತ್ಕೊಂಡು ಆ ವಿದೇಶಿ ವಾಯುವನ್ನು ಸ್ವೀಕಾರ ಮಾಡ್ತಾ ತಮ್ಮ ಮೂಲ ನೆಲೆಯ, ತಮ್ಮ ಮೂಲ ಭಾರತದ ಧಾರ್ಮಿಕ ಚಿಂತನೆಯಲ್ಲಿ ತೊಡಗಿರತಕ್ಕಂಥದ್ದು ಬಹಳ ಪ್ರಶಂಸನೀಯ. ಅದರಲ್ಲಿಯೂ ತಮಗೆ ಅದ್ವೈತ ವಿಶಿಷ್ಟಾದ್ವೈತ ದ್ವೈತ ಚಿಂತನೆಯ ಬಗ್ಗೆ ತಿಳಿದುಕೊಳ್ಳತಕ್ಕಂಥ ಆಸಕ್ತಿ ಬಂದಿದೆ. ಈ ಮೂರೂ ಮಹಾನ್ ಶಾಖೆಗಳು ತತ್ವಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕಾಗಿದ್ದರೆ ಒಂದೊಂದಕ್ಕೂ ಗಂಟೆ ಮಾತಾಡಬೇಕು. ಬಹಳ ದೊಡ್ಡ ವಸ್ತು. ಒಂದೊಂದು ತತ್ವದ ಬಗ್ಗೆಯೂ ನೂರಾರು ಪುಸ್ತಕಗಳು ಬಂದುಬಿಟ್ಟಿದೆ. ಬೇರೆ ಪುಸ್ತಕಗಳು ಬರೋದಿರಲಿ, ಆ ಮೂಲ ಆಚಾರ್ಯರುಗಳ ದರ್ಶನವೇ, ಅವರ ಭಾಷ್ಯಗಳ ಸಾರವೇ ಗಂಟೆ ಮಾತಾಡಬೇಕಾಗುತ್ತೆ. ಅಂಥದ್ದು ನೀವು ಆ ಮೂರನ್ನು ಸೇರಿಸಿ ಈ ಒಂದು ಪುಟ್ಟ ವೇದಿಕೆಯಲ್ಲಿ ಆ ಪ್ರಶ್ನೆಯನ್ನು ಕೇಳಿದ್ದೀರಿ. ಈ ವೇದಿಕೆಯ ವಿಸ್ತಾರ ಒಂದು 10-12 ನಿಮಿಷಗಳಿರಬಹುದು ಅಷ್ಟೇ. ಹೀಗಾಗಿ ನಾನು ಅಂದುಕೊಂಡೆ, ಒಂದು ಅತ್ಯಂತ ಸ್ಥೂಲವಾದ ನೋಟವನ್ನು ತಮಗೆ ಕೊಡಬೇಕಾಗಿದ್ದರೆ 10-12 ನಿಮಿಷಗಳ ಒಂದು ಸಂಚಿಕೆಯಲ್ಲಿ ಆ ಆಚಾರ್ಯರ ಬಗ್ಗೆ, ಹಾಗೂ ಇನ್ನೊಂದು ಸಂಚಿಕೆಯಲ್ಲಿ ಆ ಒಂದು ಶಾಖೆಯ ಬಗ್ಗೆ. ಅಂದರೆ ಈಗ ನಾನು ವಿಶಿಷ್ಟಾದ್ವೈತ ದರ್ಶನವನ್ನು ನಿಮಗೆ ಪರಿಚಯ ಮಾಡಿಸಬೇಕಾದ್ರೆ ಒಂದು ಸಂಚಿಕೆಯಲ್ಲಿ ಆ ವಿಶಿಷ್ಟಾದ್ವೈತ ದರ್ಶನದ ಆಚಾರ್ಯರ ಬಗ್ಗೆ ಒಂದು 10 ನಿಮಿಷ ಮಾತಾಡ್ತೀನಿ. ಹಾಗೂ ಅದರ ಮುಂದಿನ ಸಂಚಿಕೆಯಲ್ಲಿ ವಿಶಿಷ್ಟಾದ್ವೈತ ದರ್ಶನ ಅಂದರೆ ಏನು ಅನ್ನತಕ್ಕಂಥದ್ದನ್ನು ಹೇಳ್ತೀನಿ. ಹಾಗೆ ಯೋಚನೆ ಮಾಡಿದೆ. ಅದಕ್ಕೂ ಮುನ್ನ ಅದ್ವೈತವಾಗಲಿ, ವಿಶಿಷ್ಟಾದ್ವೈತವಾಗಲಿ, ದ್ವೈತವಾಗಲಿ, ಆನಂತರ ಬಂದಂಥ ತಾತ್ವಿಕ ದರ್ಶನಗಳು, ಅವಕ್ಕೆ ಮೂಲ ಯಾವುದು? ಆ ಮೂರೂ ದರ್ಶನಗಳು ಆಧರಿಸಿದ್ದು ಯಾರನ್ನು? ಯಾವುದರ ಪ್ರತಿಪಾದನೆಯಾದ ನಂತರ ಬ್ರಹ್ಮಸೂತ್ರಗಳು ಅಂತ ಒಂದಿದೆ. ಇದರೊಳಗೆ ಮೊಟ್ಟ ಮೊದಲನೇ ಸೂತ್ರವೇ ಅಥಾತೋ ಅಂತ. ಅಥಾತೋ ಬ್ರಹ್ಮ ಜಿಜ್ಞಾಸ. ಅತಃ ಅದಾದ ಮೇಲೆ ಅಂತ. ಯಾವುದು ಆದ ಮೇಲೆ ಈ ತಾತ್ವಿಕ ಚಿಂತನೆ ನಡೆಯಿತು. ಒಟ್ಟಿನಲ್ಲಿ ಅದ್ವೈತ ವಿಶಿಷ್ಟಾದ್ವೈತ ದ್ವೈತ ಚಿಂತನೆಗಳಿಗೆ ಮೂಲಾಧಾರವಾದದ್ದು ಯಾವುದು? ಯಾವುದನ್ನು ಗಮನಿಸಿ, ಯಾವುದನ್ನು ಅಧ್ಯಯನ ಮಾಡಿ, ಯಾವುದರ ಮಾರ್ಗದರ್ಶನದಂತೆ ಈ ತ್ರಯಾಚಾರ್ಯರುಗಳು ಅದ್ವೈತ ವಿಶಿಷ್ಟಾದ್ವೈತ ದ್ವೈತ ದರ್ಶನಗಳನ್ನು ಮಂಡನೆ ಮಾಡಿದರು ಅನ್ನತಕ್ಕಂಥದ್ದನ್ನು ಈ ದಿವಸ ಬಹಳ ಸ್ಥೂಲವಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಬಹಳ ಸ್ಥೂಲ ಅಂತ. ಯಾಕೆ ಅಂದರೆ ಅಷ್ಟು ವಿಸ್ತಾರವಾಗಿರತಕ್ಕಂಥ ವಿಷಯ ಅದು. ಹೀಗಾಗಿ ನಾನು ನಿಮಗೆ ಹೇಳುವುದಕ್ಕಿಂತ ಹೇಳದೇ ಇರತಕ್ಕಂಥದ್ದೇ ಬಹಳ ಉಳಿದು ಬಿಡುತ್ತೆ. ಆದರೂ ಹೇಳುವುದರಲ್ಲಿ ಅತ್ಯಂತ ಪ್ರಧಾನವಾಗಿ ನಾವು ಬಿಡಲೇ ಕೂಡದಾದದ್ದನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಭಾರತದ ಧಾರ್ಮಿಕ ಚಿಂತನೆಗೆ ಮೂಲವಾದದ್ದು ವೇದ. ಆ ವೇದದ ಕೊನೆಯ ಭಾಗವನ್ನು ವೇದಾಂತ ಅಂತಾರೆ.
ಅದಕ್ಕೆ ಪ್ರತ್ಯೇಕವಾಗಿರತಕ್ಕಂಥ ಹೆಸರು ಉಪನಿಷತ್ತು ಅಂತ. ಹಲವಾರು ಉಪನಿಷತ್ತುಗಳಿದೆ. 4 ವೇದಗಳಲ್ಲಿ ಆ ವೇದದ ಅಂತ್ಯದಲ್ಲಿ ಕೆಲವು ಉಪನಿಷತ್ತುಗಳು ಬರುತ್ತೆ. ಈಶಾವಾಸ್ಯ, ಬೃಹದಾರಣ್ಯಕ, ಕಠ, ಕೇನ, ಷಟ್ಪ್ರಶ್ನ, ಮುಂಡಕ, ಮಾಂಡುಕ್ಯ, ಹೀಗೆ 10 ಉಪನಿಷತ್ತುಗಳನ್ನು, ದಶೋಪನಿಷತ್ತುಗಳು. ಈ ದಶೋಪನಿಷತ್ತುಗಳು ಏನನ್ನು ಕುರಿತು ಚಿಂತನೆ ಮಾಡಿವೆ ಅನ್ನತಕ್ಕಂಥದ್ದನ್ನು ಯೋಚನೆ ಮಾಡಿದರು. ಅದು ಬ್ರಹ್ಮನ್ ಅನ್ನುವುದನ್ನು ಕುರಿತು ಚಿಂತನೆ ಮಾಡಿದೆ. ಬ್ರಹ್ಮನ್ ಅಂದರೆ ಯಾವುದು, ಬ್ರಹ್ಮನ್ ಅಂದರೆ ಹೇಗಿದೆ, ಬ್ರಹ್ಮನ್ನ ವ್ಯಾಪ್ತಿ ಎಷ್ಟು, ಅದಕ್ಕೇನು ಆಕಾರವಿದೆಯೇ, ಆಕಾರ ಇಲ್ಲವೇ, ಇತ್ಯಾದಿ ಇತ್ಯಾದಿ. ಅದನ್ನು ಕುರಿತು ಅನೇಕ ಆಚಾರ್ಯರುಗಳು ಚಿಂತನೆಯನ್ನು ಮಾಡಿದರು. ಅಂದರೆ ಉಪನಿಷತ್ತುಗಳಿಗೆ ಅನೇಕಾನೇಕ ಭಾಷ್ಯಗಳು ಬಂದವು. ಹಾಗೆಯೇ ವ್ಯಾಸ ಮಹರ್ಷಿಗಳು ಈ ಉಪನಿಷತ್ತುಗಳನ್ನು, ಈ ತಾತ್ವಿಕ ಚರ್ಚೆಯನ್ನು, ಭಗವದ್ಗೀತೆಯನ್ನು, ಇವುಗಳನ್ನೆಲ್ಲ ಯೋಚನೆ ಮಾಡಿ ಬ್ರಹ್ಮಸೂತ್ರಗಳನ್ನು ವಿರಚನೆ ಮಾಡಿದರು. 1ನೇದು ಉಪನಿಷತ್ತುಗಳು, 2ನೇದು ಬ್ರಹ್ಮಸೂತ್ರಗಳು. ಈ ಬ್ರಹ್ಮಸೂತ್ರಗಳು ಅಂದರೆ ಉಪನಿಷತ್ತುಗಳ ಸಾರ ಇದ್ದಂತೆ. ಉಪನಿಷತ್ತುಗಳ ಭಾವ ಅನ್ನತಕ್ಕಂಥ ಹೂಗಳನ್ನು ಕೋದು ಮಾಡಿರತಕ್ಕಂಥ ಒಂದು ಮಾಲೆ. ಅಂದರೆ ವ್ಯಾಸ ಮಹರ್ಷಿಗಳು ವೈದಿಕ ತಾತ್ವಿಕ ಚಿಂತನೆಯನ್ನು ಭಟ್ಟಿ ಇಳಿಸಿ 555 ಸೂತ್ರಗಳನ್ನು ವಿರಚನೆ ಮಾಡಿದರು. ಪ್ರಾಣಿವು ಬಹಳ ದೊಡ್ಡವು, ತುಂಬ ವಿವರಣಾತ್ಮಕವಾಗಿ ವಿವರಿಸಬಹುದಾದಂತಹ, ಆದರೆ ಅತ್ಯಂತ ಸೂಕ್ಷ್ಮವಾಗಿ ಹೇಳಿರತಕ್ಕಂಥ ವಾಕ್ಯಗಳು. ಎಷ್ಟೋ ಸಂದರ್ಭದಲ್ಲಿ ಪೂರ್ಣ ವಾಕ್ಯ ಆಗಿರೋದಿಲ್ಲ. ಸೂತ್ರ ಪದಗಳು ಬಹಳ ಕಡಿಮೆ. ಅಂತೂ ಅದು 2ನೇ. ಉಪನಿಷತ್ತುಗಳು ವಿಸ್ತಾರವಾಗಿ, ಎಷ್ಟೋ ಸಂದರ್ಭದಲ್ಲಿ ಕಥನಾತ್ಮಕವಾಗಿ, ಚರ್ಚಾರೂಪದಲ್ಲಿ ಬಂದಿರತಕ್ಕಂಥ ಚಿಂತನೆ. ಬ್ರಹ್ಮಸೂತ್ರಗಳು ಹೆಸರೇ ಸೂತ್ರ ಅಂತಂತ ಅತ್ಯಂತ ಪುಟ್ಟದಾಗಿ ಬರತಕ್ಕಂಥ ಹೇಳಿಕೆಗಳು. ಇನ್ನು 3ನೇದು ಶ್ರೀಕೃಷ್ಣ ಮಾಡಿರತಕ್ಕಂತಹ ಉಪದೇಶ. ಯುದ್ಧ ಭೂಮಿಯಲ್ಲಿ ಅರ್ಜುನನ ಸಂದೇಹವನ್ನು ನಿವಾರಣೆ ಮಾಡಲಿಕ್ಕಾಗಿ ಯುದ್ಧ ಮಾಡಬೇಕೇ ಬೇಡವೇ ಎನ್ನತಕ್ಕಂಥದ್ದನ್ನು ಆಧಾರವಾಗಿಟ್ಟುಕೊಂಡು ಸ್ಥಾಪನೆ ಮಾಡಿದಂತಹ ಯೋಗ. ಅಂದರೆ ಯುದ್ಧ ಭೂಮಿಯಲ್ಲಿ ಸಿದ್ಧವಾದ ಯೋಗ ಭೂಮಿ ಇದು. ಅದು ಪತಂಜಲ ಯೋಗವೋ ಮತ್ಯಾವುದೋ ಒಂದು ಯೋಗವೋ ಇದ್ದಂತಹ ಯೋಗವಲ್ಲ. ಪತಂಜಲಿ ಯೋಗ ಇತ್ಯಾದಿಗಳೆಲ್ಲ ಯಮನಿಯಮಾಸನ, ಪ್ರಾಣಾಯಾಮ ಇತ್ಯಾದಿ ಅಷ್ಟ ಅಂಗಗಳ ವಿಷಯವನ್ನು ಕುರಿತು ಚಿಂತನೆ ಮಾಡುತ್ತೆ. ಇದು ಅದಲ್ಲ. ಇದು ಮೂಲಭೂತವಾಗಿರತಕ್ಕಂಥ ಯೋಗ. ಅರ್ಜುನ ಬಾಹ್ಯವಾಗಿರತಕ್ಕ ಯುದ್ಧವನ್ನು ಕುರಿತು ಚಿಂತನೆ ಮಾಡಿದರೆ ಶ್ರೀಕೃಷ್ಣ ಅದನ್ನು ಗೌಣವಾಗಿ ಕಂಡು ಮುಂದೆ ವಿಸ್ತಾರವಾಗಿ ಚರ್ಚೆ ಮಾಡಿರತಕ್ಕಂಥದ್ದು ಮನಸ್ಸಿಗೆ ಸಂಬಂಧಪಟ್ಟಿರತಕ್ಕಂಥ ಮಾನಸಿಕ ಘರ್ಷಣೆ. ಗೌಣವಾಗಿ ಕಂಡ ಅಂದರೆ ತಿರಸ್ಕಾರ ಮಾಡದ ಅಂತಂತಲ್ಲ, ಅದಿರಲಿ, ಅದು ಪರಿಧಿಯಲ್ಲಿರತಕ್ಕಂಥದ್ದು ಯುದ್ಧದ ಭಾಗ. ಆದರೆ ಆಂತರ್ಯದಲ್ಲಿ ಇರತಕ್ಕಂಥದ್ದು ನಿನ್ನ ಮಾನಸಿಕ ಗೊಂದಲ. ಆ ಮನಸ್ಸು ಅನ್ನೋದು ಸ್ಥಿರವಾಗಬೇಕು, ನೀನು ಸ್ಥಿತಪ್ರಜ್ಞನಾಗಬೇಕು ಅಂತ ಹೇಳಿ ಯೋಗದ ವ್ಯಾಖ್ಯಾನವನ್ನು ಮಾಡಿ ಹಲವಾರು ಬಗೆಯ ಯೋಗಗಳನ್ನು ಕುರಿತು ಚಿಂತನೆ ಮಾಡ್ತಾನೆ. ಅದು ಭಗವದ್ಗೀತೆ. ಭಗವಂತನದೇ ಮಾತಾದ್ದರಿಂದ ಭಗವದ್ಗೀತೆ ಅಂತ. ಕೃಷ್ಣಸ್ವಾಮಿಗಳೇ, ಈಗ ನೀವು ದಾಖಲೆ ಮಾಡಿಕೊಳ್ಳಬೇಕಾದಿಷ್ಟು.
ನೀವು ಕೇಳಿರತಕ್ಕಂತಹ ಅದ್ವೈತ ವಿಶಿಷ್ಟಾದ್ವೈತ ದ್ವೈತ ಚಿಂತನೆಗಳು ಈ 3 ಕೃತಿಗಳ ಮೇಲೆ ನಿಂತಿರತಕ್ಕಂಥ ಸೌಧ. ಅಂದರೆ ಅದ್ವೈತದ ಚಿಂತನೆಯಾಗಲಿ, ವಿಶಿಷ್ಟಾದ್ವೈತದ ಚಿಂತನೆಯಾಗಲಿ, ದ್ವೈತದ ಚಿಂತನೆಯಾಗಲಿ, ಚಿಂತನೆಗೆ ಗುರಿಯಾದದ್ದು ಅಥವಾ ಅದ್ವೈತ ಅಂದರೆ ಇದಪ್ಪ ಅಂತ ಏನೋ ಹೇಳಲಿಕ್ಕೆ ಪ್ರಯತ್ನ ಪಟ್ಟರಲ್ಲ, ಹಾಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟದ್ದಕ್ಕೆ ಆಧಾರವಾದದ್ದು ಈ 3 ಕೃತಿಗಳು. ಮತ್ತೆ ದಾಖಲು ಮಾಡ್ಕೋಬೇಕು. ನಾವು ಮುಂದಿನ ಸಂಚಿಕೆಗಳಲ್ಲಿ ಅದ್ವೈತ ಅಂದರೆ ಏನು ಅಂತ ತಿಳ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ವಿಶಿಷ್ಟಾದ್ವೈತದ ಪ್ರಮೇಯಗಳೇನಪ್ಪ ಅಂತ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ದ್ವೈತ ದರ್ಶನ ಏನು ಅನ್ನೋದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆ 3 ತಾತ್ವಿಕ ಚಿಂತನೆಗಳ ದರ್ಶನಕ್ಕೆ ಅಡಿಪಾಯವಾದದ್ದು ಈ 3. ಅಂದರೆ ನಾವೆಲ್ಲರೂ ಅತ್ಯಂತ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದ್ದು, ಅದು ಅದ್ವೈತ ಚಿಂತನೆಯಾದರೂ ಇರಲಿ, ವಿಶಿಷ್ಟಾದ್ವೈತವಾದರೂ ಇರಲಿ, ದ್ವೈತ ಚಿಂತನೆಯಾದರೂ ಇರಲಿ, ಆ 3ಕ್ಕೂ ಆಧಾರವಾದದ್ದು ಒಂದೇ. ಅಂದರೆ ಈ 3. ಅದನ್ನೇ ಪ್ರಸ್ಥಾನತ್ರಯ ಅಂತ ಕರೀತಾರೆ. ತ್ರಯ ಅಂದರೆ 3, ಪ್ರಸ್ಥಾನ ಅಂದರೆ ದಾರಿ. ಈ 3 ಮಾರ್ಗಗಳ ಮೂಲಕ ಆ 3 ಮಾರ್ಗಗಳು ಏನನ್ನು ತೋರಿಸ್ತಾ ಇದೆ? ಅದ್ವೈತವನ್ನು ತೋರಿಸ್ತಾ ಇದೆ ಅಂತ ಒಬ್ಬರು, ಇಲ್ಲ ಅದು ವಿಶಿಷ್ಟಾದ್ವೈತವನ್ನು ತೋರಿಸ್ತಾ ಇದೆ ಅಂತ ಮಗದೊಬ್ಬರು, ಮತ್ತೊಬ್ಬರು ಇಲ್ಲ ಅದು ದ್ವೈತವನ್ನು ತೋರಿಸ್ತಾ ಇದೆ. ಹೀಗಾಗಿ ಈ 3 ಆಚಾರ್ಯರುಗಳು ತಾವು ಏನೇ ಹೇಳಿದರೂ ಆಧಾರವಾಗಿರತಕ್ಕಂಥದ್ದು ಒಂದು ಉಪನಿಷತ್ತುಗಳು, 2 ಬ್ರಹ್ಮಸೂತ್ರ, 3ನೇದು ಭಗವದ್ಗೀತೆ. ಹೀಗಾಗಿ ಏನೇ ದಾರ್ಶನಿಕ ಚಿಂತನೆಗಳನ್ನು ನಾವು ನೋಡಿದರೂ ಅದಕ್ಕೆ ಮೂಲಾವಾಸ, ಗರ್ಭ ಯಾವುದಪ್ಪ ಅಂದರೆ ಈ 3 ಚಿಂತನೆಗಳಾದ್ದರಿಂದ ಪ್ರಸ್ಥಾನತ್ರಯ ಅನ್ನತಕ್ಕಂಥದ್ದೇ ನಮಗೆ ಆಧಾರವಾಗಿರತಕ್ಕದ್ದು. ಹೀಗಾಗಿ ಕೃಷ್ಣಸ್ವಾಮಿಗಳೇ ಮುಂದೊಮ್ಮೆ ತಾವೇನಾದರೂ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆದರೆ ಈ 3 ಕೃತಿಗಳನ್ನು ವಿಶೇಷವಾಗಿ ಅಧ್ಯಯನ ಮಾಡಬೇಕು. ಅದು ಆ 3 ದರ್ಶನಗಳನ್ನು ತೋರಿಸುತ್ತೆ. ಇಷ್ಟು ಹೇಳಿ ಮುಂದಿನ ಸಂಚಿಕೆಯಲ್ಲಿ ಅದ್ವೈತ ಪ್ರತಿಪಾದನೆಯನ್ನು ಮಾಡಿದವರು ಯಾರು, ಏನು ಇತ್ಯಾದಿಗಳನ್ನು ಕುರಿತು ಚಿಂತನೆ ಮಾಡೋಣವೇ? ನಮಸ್ಕಾರ. ನಮಸ್ಕಾರ ಗುರುಗಳೇ. ನನ್ನ ಹೆಸರು ಕೃಷ್ಣಸ್ವಾಮಿ ಅಂತ. ನಾನು ಅಮೇರಿಕಾದಲ್ಲಿ ವಾಸವಾಗಿರ್ತೇನೆ. ನಾನು ನಿಮ್ಮ ಕಾರ್ಯಕ್ರಮಗಳನ್ನು, ಪ್ರಶ್ನೋತ್ತರ ಕಾರ್ಯಕ್ರಮಗಳ ಯೂಟ್ಯೂಬಲ್ಲಿ ಕೇಳ್ತಾ ಇರ್ತೇನೆ. ವಿಶಿಷ್ಟಾದ್ವೈತ ಮತ್ತು ದ್ವೈತ ಅದ್ವೈತಕ್ಕೆ ಇರುವ ವ್ಯತ್ಯಾಸಗಳನ್ನು ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ನಮಸ್ಕಾರ.